ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀನು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ತಡ ಮಾಡೋದಕ್ಕೆ ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನಮಗೆ ಗೊತ್ತಿರೋರ ಮನೆ ಹತ್ರ ಹೋಗ್ಬೇಕಿತ್ತು, ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಬೇಗ ಬೇಗ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ, ಅಂದರೆ ತಿಂಡಿ ಎಲ್ಲ ಮಾಡಿಟ್ಟೆ ನನ್ನ ಮಕ್ಕಳಿಗೆ, ಮತ್ತು ಸ್ಕೂಲಿಗೆ ಕೂಡ ಕಳಿಸ್ಬೇಕಿತ್ತು. ಹಾಗಾಗಿ ತಿಂಡಿ ಮಾಡಿಟ್ಟು ಹೋಗ್ತಾ ಇದ್ದೀನಿ. ಬೇಗನೆ ಇದ್ಬಿಟ್ಟು ತಿಂಡಿ ಮಾಡಿದ್ದೆ, ಅದು ಶೂಟ್ ಏನು ಮಾಡಲಿಲ್ಲ. ಮತ್ತು ಬೆಳಿಗ್ಗೆನೇ ಸೂರ್ಯ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾನೆ ಅಂತ ರೋಡಲ್ಲಿ ಹೋಗ್ತಾ ಒಂದೆರಡು ಕ್ಲಿಪ್ಪಿಂಗ್ ತಗೊಂಡೆ ಅಷ್ಟೇ. ಸೂರ್ಯ ತುಂಬಾ ಚೆನ್ನಾಗಿ ಬಂದಿದ್ದ. ಮತ್ತು ನೋಡಿ, ಇದು ಗಿಡಗಳು, ಸೌತೆ ಗಿಡ ಎಲ್ಲ ಹಾಕಿದ್ದಾರೆ ಅಡಿಕೆ ಗಿಡದಲ್ಲಿ. ಅದನ್ನೊಂದೆರಡು ತೊಗೊಂಡೆ, ಅಂದರೆ ಇದರಲ್ಲಿ ಹೋಗ್ತಾ ಗಾಡಿನಲ್ಲಿ ಹೋಗ್ತಾ ತಗೊಂಡಿರೋದು, ಅದಕ್ಕೆ ಈ ಥರ ಬಂದಿದೆ ಅಷ್ಟೇ. ನಿಲ್ಲಿಸೇ ಇಲ್ಲ ಗಾಡಿ, ಸುಮ್ಮನೆ ಹೋಗ್ತಾನೆ ಶೂಟ್ ಮಾಡ್ಕೊಂಡು ಹೋಗಿರೋದು, ಹಾಗಾಗಿ ಈ ಥರ ಬಂದಿದೆ. ಸೂರ್ಯ ಅಂತ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಹಂಗಾಗಿ ಬಿಸಿಲು, ಸಖತ್ತು ಬಿಸಿಲು ಬೀಳ್ತಾ ಇತ್ತು, ಹಂಗಾಗಿ ಅಷ್ಟು ಕ್ಲಾರಿಟಿ ಬಂದಿಲ್ಲ. ಹೋಗ್ಬಿಟ್ಟು ಬರಬೇಕಿತ್ತಲ್ವ, ಹಾಗಾಗಿ ಹೋಗ್ತಾನೆ ತಗೊಂಡ್ವಿ ಫೋಟೋಗಳನ್ನೊಂದೆರಡು ಅಷ್ಟೇ. ನನ್ನ ಮಕ್ಕಳು ಮತ್ತೆ ಸ್ಕೂಲ್ಗೆ ಹೋಗೋ ಟೈಮಿಗೆ ಬರಬೇಕಿತ್ತು, ಹಂಗಾಗಿ ಸ್ವಲ್ಪ ಬೇಗನೆ ಕೆಲಸ ಮುಗಿಸ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಹೋಗಿದ್ದಷ್ಟೇ. ಮತ್ತು ಕುರಿಗಳು ನೋಡಿ, ಎಷ್ಟೊಂದು ಕುರಿಗಳಿದ್ದಾವೆ. ಹೋಗ್ತಾ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದು ಅಷ್ಟೇ. ಇದನ್ನು ಹಳ್ಳಿ ವಾತಾವರಣನೇ ಚೆಂದ ಅಂತ ಹೇಳ್ಬೋದು. ಸ್ಕೂಲ್ ಟೈಮಿಗೆ ಬಂದುಬಿಟ್ಟು ತಿಂಡಿ ಮಾಡಿ ಇಟ್ಟೋಗಿದ್ನಲ್ಲ, ಬಾಕ್ಸಿಗೆ ಹಾಕಿ ರೆಡಿಯಾಗಿದ್ರು ಅವ್ರು ಆಲ್ರೆಡಿ. ಹಾಗಾಗಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಮತ್ತು ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಸ್ವಲ್ಪ ಇನ್ನೂ ಕೆಲಸ ಇತ್ತು ಟೌನಲ್ಲಿ, ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಬೇಗ ಬೇಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಹಾಗಾಗಿ ವಿಡಿಯೋ ಏನು ಶೂಟ್ ಮಾಡ್ಕೊಳ್ಳಲಿಲ್ಲ. ಮತ್ತು ಟೌನಿಗೆ ಕೂಡ ಹೋಗಿ ಬಂದ್ವಿ. ಇದು ಸಂಜೆ ಕ್ಲಿಪ್ಪಿಂಗು. ಪೂಜೆ ಮಾಡ್ತಾ ಇದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ಬಂದು. ವಿಡಿಯೋ ಏನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ನಾನು, ಏಕೆಂದರೆ ನನ್ನ ಹತ್ರ ಸ್ವಲ್ಪ ಟ್ರೈಪೋಡ್ ಇಲ್ಲ, ತಗೊಳ್ಬೇಕು. ಕೈಯಲ್ಲೇ ಹಿಡ್ಕೊಂಡು ಶೂಟ್ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ, ಹಂಗಾಗಿ ಮಾಡ್ತೀನಿ. ಸ್ವಲ್ಪ ಇವತ್ತು ಅರ್ಜೆಂಟೂ ಇತ್ತು, ಹಂಗಾಗಿ ಅದೆಲ್ಲ ತೋರಿಸ್ಲಿಲ್ಲ. ಖಂಡಿತ ನಮ್ಮ ಜೊತೆ ಮಾಡಿದಾಗ ಹಂಚ್ಕೊಳ್ತೀನಿ ಅಂತಲೇ ಹೇಳ್ತೀನಿ ಅದನ್ನು. ಮತ್ತು ಪೂಜೆ ಮಾಡ್ತಾ ಇದ್ದೀನಿ. ಸ್ವಲ್ಪ ದೇವ್ರ ಮನೆ ಕೂಡ ಸ್ವಲ್ಪ ಐಟಮ್ಸ್ ಬೇಕು, ತಗೊಳ್ಬೇಕು. ಬಟ್ ನೋಡೋಣ, ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಅಂದರೆ ಕಾಲ ಯಾವಾಗ ಟೈಮು ಕೂಡಿ ಬರುತ್ತೆ ನಮಗೂ ಕೂಡ ಎಲ್ಲ ತಗೊಳ್ಲಿಕ್ಕೆ. ಎಲ್ಲನೂ ಒಂದೇ ಸರಿ ತಗೊಳಕ್ಕಾಗಲ್ವಲ್ಲ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ. ಒಂದಕ್ಕೆ ತಗೊಂಡ್ರೆ ಇನ್ನೊಂದಕ್ಕೆ ಪರದಾಡಬೇಕು, ಹಂಗಾಗಿ ಒಂದು ತಗೊಂಡ್ರೆ ಇನ್ನೊಂದು ಕಾಲೇ ಇರೋಲ್ಲ. ಯಾವುದು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇರೋದ್ರಲ್ಲೇ ಖುಷಿ ಪಡಬೇಕು ಆಗೋ ಥರ ಇರಲ್ಲ. ರಾಯಲ್ ಲೈಫ್ ಲೀಡ್ ಮಾಡಬೇಕು ಅಂತ ನನ್ನ ಉದ್ದೇಶ ಅಲ್ಲ. ಬಟ್ ಅಷ್ಟನ್ನು ತಗೊಳಕ್ಕೂ ಸಹ ಆಗಲ್ಲ. ನನಗೆ ಅಲ್ಲ, ಯಾರೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಲಿ ಇರ್ತೀರ ಅವರೆಲ್ಲರಿಗೂ ಸಹ ಆಗಲ್ಲ ಅಂತಲೇ ಹೇಳ್ತೀನಿ. ಸೊ ನಿಧಾನಕ್ಕೆ ತಗೊಳ್ಳೋಣ ಅಂತ ಹೇಳಿ ಇರೋದ್ರಲ್ಲೇ ಮಾಡ್ತೀನಿ ನಾನು. ಮತ್ತು ನನ್ನ ಮಕ್ಕಳಿಬ್ಬರು ಓದ್ಕೊತಾ ಇದ್ರು, ಆ ಕ್ಲಿಪ್ಪಿಂಗ್ ಸ್ವಲ್ಪ ಹಾಕಿದ್ದೀನಿ. ಏನು ಗೊತ್ತಾ, ನನ್ನ ಮಗ ಅನ್ವಿಗೆ ಆಲ್ರೆಡಿ ಕೇಳ್ದ ಕ್ವಶನ್ಸು, ಮತ್ತು ಅನ್ವಿ ಕ್ವಶನ್ ಕೇಳ್ತಿದ್ದಾನೆ. ಈ ರೀತಿ ಮಕ್ಕಳು ಅವರಷ್ಟು ಅವರೇ ಓದ್ಕೊಳೋದ್ರಿಂದ ಅವನಿಗೆ ಚಿಕ್ಕವನಿಗೆ ಸ್ವಲ್ಪ ಇನ್ನೂ ಬರೋಲ್ಲ, ಇವನು ದೊಡ್ಡವನು ಹೇಳ್ಕೊಡ್ತಾನೆ. ಈ ರೀತಿ ಓದ್ಕೊಳೋದ್ರಿಂದ ಸ್ವಲ್ಪ ಕೊಂಚ ಕಷ್ಟ ಕಡಿಮೆ ಆಗುತ್ತೆ ನನಗೆ ಅಂತಲೇ ಹೇಳ್ತೀನಿ. ಮತ್ತು ಮಕ್ಕಳಿಗೆ ಏನೇನು ಬರೆದಿದ್ದಾರೆ, ಏನೇನು ಓದಿದ್ದಾರೆ ಅಂತ ಹೇಳಿ ನೋಡ್ತಾ ಇದ್ದೆ. ಈ ರೀತಿ ಮನೇಲಿ ನಾವೆಷ್ಟೇ ಕೆಲಸ ಇರಲಿ, ಏನೇ ಇರಲಿ, ಅಥವಾ ನಮಗೆ ಬರ್ದಂಗಿರಲಿ, ಅವರು ಏನು ಮಾಡಿದ್ದಾರೆ, ಅಟ್ಲೀಸ್ಟ್ ಇವತ್ತು ಏನಾಯಿತು ಸ್ಕೂಲಲ್ಲಿ ಅಂತ ಕೇಳಿದ್ರೆ ಅವರಿಗೂ ಸ್ವಲ್ಪ ಭಯ ಇರುತ್ತೆ. ನಾವೇನು ಮಾಡ್ತಿದ್ದೀವಿ, ನಮ್ಮಮ್ಮ ಕೇಳುತ್ತಪ್ಪ, ನಮ್ಮಪ್ಪ ಕೇಳುತ್ತಪ್ಪ, ಬೇಗ ಬೇಗ ಓದ್ಕೊಳ್ಬೇಕು ಅಂತ ಹೇಳಿ ಜವಾಬ್ದಾರಿ ಇರುತ್ತೆ. ಮತ್ತು ಸ್ವಲ್ಪ ಓದ್ಕೊಟ್ಟೆ, ಏನು ಕಷ್ಟ ಆಗಿರುತ್ತೆ ನೋಡಿ, ಅದು ಸ್ವಲ್ಪ ಓದ್ಕೊಡ್ತೀನಿ ನಾನು. ಫುಲ್ಲೆಲ್ಲ ಓದ್ಕೊಡಲ್ಲ, ಅವರೇ ಓದ್ಕೊತಾನೆ. ಚಿಕ್ಕವನು ಸ್ವಲ್ಪ ಕಷ್ಟ, ದೊಡ್ಡವನು ಸ್ವಲ್ಪ ಓದ್ತಾನೆ ಅಂತಲೇ ಹೇಳ್ಬೋದು. ಹಂಗಾಗಿ ಕಲ್ಲಂಗಡಿ ಹಣ್ಣು ಕೂಡ ತಂದಿದ್ರು ನಮ್ಮ ಮನೆಯವರು. ಕಲ್ಲಂಗಡಿ ಹಣ್ಣು ಕಟ್ ಮಾಡೋಣ ಅಂತ ಹೇಳಿ ಕಟ್ ಮಾಡ್ತಾಯಿದ್ದೆ. ಮತ್ತು ಅದು ಈ ಟೈಮಲ್ಲಿ ಸ್ವಲ್ಪ ಚೆನ್ನಾಗಿರಲ್ಲ ಅಂತಲೇ ಹೇಳ್ತೀನಿ, ಚಳಿಗಾಲ ಆಗಿರೋದ್ರಿಂದ.
ಬಟ್ ಯಾಕೋ ತಿನ್ನಬೇಕು ಅನ್ನಿಸ್ತಿತ್ತು, ಜಾಸ್ತಿ ದಿನವೇ ಆಗಿತ್ತಲ್ವ, ಹಂಗಾಗಿ ತೊಗೊಂಡು ಬಂದಿದ್ರು ನಮ್ಮ ಮನೆಯವರು. ಕಟ್ ಮಾಡೋಣ ಅಂತೇಳಿ ಕಟ್ ಮಾಡ್ತಾಯಿದ್ದೆ. ಅದು ಚಾಕು ಸ್ವಲ್ಪ ಮಂಡ ಆಗಿದೆ, ಹಂಗಾಗಿ ಸಖತ್ ಕಷ್ಟನೇ ಆಗಿದೆ ಕೊಯ್ಯೋಕ್ಕೆ ಅಂತಲೇ ಹೇಳ್ಬೋದು. ಚಾಕು ಅದು ಸ್ವಲ್ಪ ಗಟ್ಟಿ ಇತ್ತು ಕಾಯಿ, ಚಾಕು ಮೊಂಡ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಬಟ್ ಕಟ್ ಮಾಡಿದೆ. ಇದಕ್ಕೆ ಉಪ್ಪು ಖಾರ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬರೀ ಪ್ಲೈನ್ ತಿನ್ನೋದಕ್ಕಿಂತ ಆ ಥರ ಮಾಡಿ ತಿಂದರೆ ಚೆನ್ನಾಗಿರುತ್ತೆ. ಮತ್ತು ನನ್ನ ಮಗ ತಗೊಂಡ ನೋಡಿ ತಗೊಳ್ತಾ ಇದ್ದಾನೆ, ತಗೊಂಡು ತೋರಿಸ್ತಾ ಇದ್ದಾನೆ. ಮಮ್ಮಿ ನಾನು ತೋರಿಸ್ತೀನಿ ಅಂತ ಹೇಳ್ತಾ ಇದ್ದ, ತೋರಿಸು ಅಂತ ತೋರಿಸ್ದ. ಹಂಗಾಗಿ ತಿಂತಿದ್ದಾನೆ ಅವನು. ನೀವು ಮಮ್ಮಿ ನಾನು ವೀಡಿಯೋ ನೋಡ್ಕೊಂಡು ತಿಂತೀನಿ ಅಂತ. ಸ್ಪೆಕ್ಟ್ ಏನು ಗೊತ್ತಾ, ಮೊನ್ನೆ ತಂದಿರೋದು ಆ ಸ್ಪೆಕ್ಟು, ಅದು ಡ್ಯಾನ್ಸ್ಗೆ ಅಂತ. ಹಂಗಾಗಿ ಅದನ್ನು ಹಾಕ್ಕೊಂಡು ತಿಂತಾ ಇದ್ದಾನೆ. ಹಾಕ್ಕೊಳ್ಬೇಡ ಅಂದರೆ ಸುಮ್ಮನೆ ಮಮ್ಮಿ ಹಾಕ್ಕೊಳ್ತೀನಿ ಅಂತ ಹೇಳ್ತಾ ಇದ್ದ. ಸರಿ ಹಾಕು ಅಂತ ಹೇಳಿ ಹಾಕ್ಕೊಂಡಿದ್ದ. ನೋಡಿ ಕಲ್ಲಂಗಡಿ ಕಟ್ ಮಾಡಿದ್ದಾಯಿತು, ಕಟ್ ಮಾಡಿದ್ದೀನಿ. ಕಟ್ ಮಾಡಿ ಉಪ್ಪು ಹಚ್ಕೊಂಡು ತಿಂತಾರೆ. ಇವಾಗ ಖಾರ ಏನೂ ಹಾಕಿಲ್ಲ, ತಿರ್ಗಾ ಮತ್ತೆ ಸ್ವಲ್ಪ ಖಾರ ಮಿಕ್ಸ್ ಮಾಡಿದ್ರೆ ಅಳ್ತಾರೆ ಅಂತ ಹೇಳಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಿದ್ದಾರೆ. ಹೆಂಗೆ ಮಿಕ್ಸ್ ಮಾಡ್ತಿದ್ದಾರೆ, ಮಿಕ್ಸ್ ಮಾಡ್ಕೊಂಡು ಉಪ್ಪನ್ನ ತಿಂತಾರೆ. ಖಾರ ಕೂಡ ಹಾಕ್ತೀನಿ, ಬಟ್ ಈ ಖಾರ ಆದರೆ ನೀರು ಕೊಡಬೇಕಾಗುತ್ತೆ. ಮತ್ತು ಮಮ್ಮಿ ಖಾರ 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 ಅಂತಾರೆ. ಅದಕ್ಕೆ ತಿನ್ನಲಿ ಅಂತ. ಅದು ಅದರಲ್ಲೇ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ನಮ್ಮ ಮನೆಯವರು ಕೂಡ ಬಂದರು ಅಷ್ಟೊತ್ತಿಗೆ. ನಮ್ಮ ಮನೆಯವರು ತಿಂದು ಮತ್ತು ಊಟ ಮಾಡಿಬಿಟ್ಟು ಟಿ ವಿ ನೋಡೋಣ ಅಂತ ಹೇಳಿ ಕೂತ್ಕೊಂಡ್ವಿ. ತವರಿಗೆ ಬಾತಂಗೆ ನೋವು ಹಾಕಿದ್ರು ದೊಡ್ಡನ ಮತ್ತು ಸಾಕೋಕಿಲ್ಲ ಕಾಮಿಡಿ ನೋಡ್ತಾ ಇದ್ವಿ ನಾವು. ಹಂಗಾಗಿ ಎಲ್ಲ ತುಂಬ ಇಂಟ್ರೆಸ್ಟಿಂದ ನೋಡ್ತಾಯಿದ್ರು. ಮತ್ತು ಎಷ್ಟು ನಗೋ ಸೀನ್ ಅಂದರೆ ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ದೊಡ್ಡಣ್ಣ ಮತ್ತು ಸಾಧುಕೋಕಿಲ್ಲ. ನಾವು ದೊಡ್ಡಣ್ಣ ನಂಬರ್ 1 ಸ್ಥಾನದಲ್ಲಿ ಇರ್ತಾರೆ ಅಂತಲೇ ಹೇಳ್ತೀವಿ ಕಾಮಿಡಿ ಮಾಡೋದ್ರಲ್ಲಿ. ಹಂಗಾಗಿ ನೋಡ್ತಾ ಇದ್ದರು ಇಂಟ್ರೆಸ್ಟಾಗಿ. ಮತ್ತು ಅವನ ಹತ್ರ ಸ್ಪೆಕ್ಟ್ ಇತ್ತು ಅಲ್ವಾ, ಇವನು ಹಾಕ್ಕೊಂಡಿದ್ದಾನೆ. ಇವಾಗ ಇವನು ಸ್ವಲ್ಪ ಟಿ ವಿ ನೋಡಿಬಿಟ್ಟು ಮಲಗೋಣ ಅಂತ ಹೋಗಿದ್ವಿ. ಇವತ್ತಿನ ಕ್ಲಿಪ್ಪಿಂಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್. ಮತ್ತು ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.